ಕ್ರಿಯೇಟಿವ್ ಫೀಲ್ಡಲ್ಲಿ ನಾನು ಮನೇಲಿ ಬೆಳೆದಿದ್ದೆ. ನಮ್ಮ ತಂದೆ ತಾಯಿ ಇಬ್ಬರು ಸಂಗೀತ, ನಾಟಕ, ಪೇಂಟಿಂಗ್ಸು, ಕವನ ಬರೆಯೋದು, ಪದ್ಯ ಬರೆಯೋದು, ಹಾಡುಗಳು ಬರೆದು ಅದಕ್ಕೆ ರಾಗ ಹಾಕೋದು, ಇದೇ ಎನ್ವೈರ್ಮೆಂಟಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದು. ಕರ್ನಾಟಕದಲ್ಲಿ ಇದ್ದು ಕನ್ನಡ ಸಿನಿಮಾಗಳಿಗೆ ಇನ್ಕ್ಲಿನೇಷನ್ ಅಂದರೆ ಹೋಗಬೇಕು ಅಂತ ಎಲ್ಲೂ ಮನಸ್ಸಲ್ಲಿ ಬರಲೇ ಇಲ್ಲ ಸರ್? ಅವಾಗ ನನಗೆ ಅನಿಸಿದ್ದು, ಒಂದು ಫೌಂಡೇಶನ್ ಮಾಡ್ಕೊಂಡ್ಬಿಟ್ರೆ, ಒಂದು ಕಡೆ ಸ್ಟೆಬಿಲಿಟಿ ಮಾಡಿದ ಮೇಲೆ ನಾವು ಬೇರೆ ಎಕ್ಸ್ಪ್ಲೋರ್ ಮಾಡ್ಬೋದು, ಅಂದರೆ ಸಿನಿಮಾ ಎಕ್ಸ್ಪ್ಲೋರ್ ಮಾಡ್ಬೋದು. ಸಿನಿಮಾ ಆವಾಗ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿಗೆ ಹೋಗ್ಬೋದು. ಪೊಟ್ಟು ಕಾಡಲಿ ಎಂತ ಮಣ್ಣು ಸಹ ಇಲ್ಲವ, ಎಲ್ಲ ಬರೀ ಕಥೆ. ಇದು ಹಿಂದಿನ ಹೇಳ್ತಾರ ಬಚ್ಪನ್ ಕಾ ಪ್ಯಾರ್ ಅಂತ, ಅದು ನಂದು ಹಿಂದಿ ಸಿನಿಮಾ. ಸಣ್ಣ ವಯಸ್ಸಿಂದ ನಾನು ಅದೇ ಕನಸುಗಳು ಕಂಡಿದ್ದು. ಅಟ್ಲೀಸ್ಟ್ ಒಂದ್ಸರಿ ಹೋಗಿ ಟ್ರೈ ಮಾಡಬೇಕು. ಸೊ ಟೆಕ್ನಿಕಲಿ ನಿಮ್ಮ ಮೊದಲನೆಯ ಹಿಂದಿ ಸಿನಿಮಾದಲ್ಲೂ ಕೂಡ ನೀವು ಕನ್ನಡನೇ ಮಾತಾಡೋದು? ನನಗೆ ಹಕ್ಕಿಲ್ವಾ? ನಾನು ಕರ್ನಾಟಕದವನಲ್ವಾ? ಕನ್ನಡದ ಬಗ್ಗೆ ನನಗೆ ಏನಾದರೂ ಅಭಿಪ್ರಾಯ ಇರ್ಲಿಕ್ಕೆ ಹಕ್ಕಿಲ್ವಾ ನನಗೆ? ಇನ್ನು ಕೊಡಗಿನವರಾದರೆ ಕನ್ನಡದವರಲ್ವಾ ನಾವು? ಒಳಗಡೆ ಒಂದು ಫೀಲಿಂಗ್ ಬರುತ್ತೆ, ಇದು ಈ ರೋಲು ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಈ ಕತೆ ಜೊತೆ ಸೇರಬೇಕು, ಈ ಜನರ ಜೊತೆ ಸೇರಬೇಕು. ರಿಷಬ್ನ ನಾನು ಭೇಟಿ ಆದಾಗ ಹಾಗೆ ನನಗಂತೂ ಇವನು ಇಂಟ್ರೆಸ್ಟಿಂಗ್ ಮ್ಯಾನ್. ದೇ ರಿಲೀಸ್ ದ ಪೋಸ್ಟರ್ ಆಸ್ ಲೈಕ್ ಇದು ಪ್ಯಾನ್ ಇಂಡಿಯನ್ ಸಿನಿಮಾ ಆಗಿರೋದ್ರಿಂದ ಸೊ ದೇ ಟ್ರೈಂಗ್ ಟು ಗೆಟ್ ಅ ಹಿಂದಿ ಆ್ಯಕ್ಟರ್ ಅಂತ ನನ್ನ ತಲೆಯಲ್ಲಿದ್ದು. ಇವಾಗ ಸಂಜಯ್ ಲೀಲಾ ಬನ್ಸಾಲಿ ಕೆಲಸ ಮಾಡೋ ರೀತಿನೇ ಬೇರೆ, ರಿಷಬ್ ಶೆಟ್ಟಿ ಕೆಲಸ ಮಾಡೋ ರೀತಿನೇ ಬೇರೆ, ಅನುರಾಗ್ ಕಶ್ಯಪ್ ಕೆಲಸ ಮಾಡೋ ರೀತಿನೇ ಬೇರೆ, ದಿವಾಕರ್ ಬ್ಯಾನರ್ಜಿ ಕೆಲಸ ಮಾಡೋ ರೀತಿನೇ ಬೇರೆ. ಮಾನಿಟರಿಂದ ಕೂರ್ಬೇಕಲ್ಲ ಶೆಟ್ರು, ಡೈರೆಕ್ಟರ್ ಅಲ್ಲ ಅವ್ರು ನನ್ನ ಮುಂದೆ ಇಲ್ಲಿ ನೃತ್ಯ ಪ್ರದರ್ಶನ ಮಾಡೋದಾ, ಇಲ್ಲ ಮಾನಿಟರ್ ಎಲ್ಲ ಕೂತ್ಕೊಂಡು ಆ್ಯಕ್ಷನ್ ಡೈರೆಕ್ಷನ್ ಇದು ಸರಿ ಇಲ್ಲ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳೋದಾ? ಅವ್ರ ಕೆಲಸ ಅವ್ರು ಮಾಡಬೇಕಲ್ಲ. ಸರ್ ನಾನು ಎಲ್ಲ ಸೆಟ್ಟಲ್ಲೇ ಇರ್ತಾ ಇದ್ದೆ, ಅವ್ರು ಮಾಡಿದ್ದೆಲ್ಲ ನೋಡ್ತಾ ಇದ್ದೆ. ಆಮೇಲೆ ಇಮ್ಯಾಜಿನೇಷನಿಂದ ಆಮೇಲೆ ಇವರು ಅರವಿಂದನೂ ಫ್ರೇಮ್ ಸೆಟ್ ಮಾಡಿ ಕೊಡ್ತಾ ಇದ್ದ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು